2025ರ ಮೊದಲ ಫ್ಲವರ್ ಶೋ ಹೇಗಿದೆ ಗೊತ್ತಾ? ಇದು ವರ್ಷದ ಮೊದಲ ಫ್ಲವರ್ ಶೋ. ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ವಿಷಯಾಧಾರಿತ ಫ್ಲವರ್ ಶೋ. ಇದು ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಆಗುತ್ತಿರುವಂತಹ ಫ್ಲವರ್ ಶೋ. ಪ್ರತಿ ವರ್ಷವೂ ವಿಭಿನ್ನವಾಗಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಫ್ಲವರ್ ಶೋ ಆಗ್ತಾನೆ ಇರುತ್ತೆ. ಇವತ್ತಿಗೆ 217 ಫ್ಲವರ್ ಶೋಗಳನ್ನ ಯಶಸ್ವಿಯಾಗಿ ತೋಟಗಾರಿಕೆ ಇಲಾಖೆ ಅಂದರೆ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ನಿರ್ವಹಿಸಿಕೊಂಡು ಬಂದಿದೆ. ಅಂಡ್ ಯಶಸ್ವಿಯಾಗಿ ಅಷ್ಟು ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ. ಈ ಬಾರಿಯಂತೂ ತುಂಬಾ ವಿಶೇಷವಾಗಿ ರಾಮಾಯಣವನ್ನು ರಚಿಸಿದಂತಹ ಮಹರ್ಷಿ ವಾಲ್ಮೀಕಿಯವರ ಸುತ್ತ ನಾವು ನಡೆದಿರುವಂತಹ ಎಲ್ಲ ಘಟನೆಗಳನ್ನು ನಾವು ತಿಳ್ಕೊಬಹುದು. ಅಂದರೆ ಅವರ ಕೃತಿ ಆಗ್ಬೋದು, ಅವರು ರಾಮಾಯಣದಲ್ಲಿ ಹೇಗೆ ಅವರ ಪಾತ್ರ ನಿರ್ವಹಿಸಿದ್ರು, ಅಂದರೆ ಅವರ ಪಾತ್ರ ಏನಿತ್ತು ರಾಮಾಯಣದಲ್ಲಿ, ಮತ್ತು ರಾಮನ ವಿಚಾರಗಳು, ಅವರ ಕೃತಿಗಳು, ದೇವಸ್ಥಾನಗಳು, ಹೀಗೆ ಹಲವು ವಿಚಾರಗಳನ್ನು ನಾವು ತಿಳ್ಕೊಬೋದು. ಲಕ್ಷಾಂತರ ವಿವಿಧ ಜಾತಿಯ ಹೂಗಳ ಮಧ್ಯೆ ರಾಮಾಯಣವನ್ನು ಬರೆಯುತ್ತಿರುವಂತಹ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ 10 ಅಡಿ ಎತ್ತರ, 38 ಅಡಿ ಸುತ್ತಳತೆ ಇದೆ. ರಾವಣ ಸೀತೆಯನ್ನ ಅಪಹರಣ ಮಾಡಬೇಕಾದ್ರೆ ಈ ಜಟಾಯು ತನ್ನ ಪ್ರಾಣವನ್ನೇ ಕೊಟ್ಟು ಆಕೆಯನ್ನ ಕಾಪಾಡಲು ಪ್ರಯತ್ನಿಸ್ತಾನೆ. ಹನುಮಂತನಲ್ಲಿ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿ ಹನುಮಂತನಿಗೆ ಧೈರ್ಯ ತುಂಬಿದಂತಹ ಜಾಂಬುವಂತನ ಒಂದು ಪ್ರತಿಮೆ ಇಲ್ಲಿದೆ. ಪುಷ್ಪ ಪ್ರದರ್ಶನದಲ್ಲಿ ಇದೊಂದು ಗಮನ ಸೆಳೆಯುವಂತಹ ಒಂದು ಕಲಾಕೃತಿ. ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಹೋದಾಗ ಹೇಗಿರುತ್ತೆ ಸಿಚುವೇಶನು, ಹೇಗಿತ್ತು ಅನ್ನೋದನ್ನು ಒಂದು ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಆ ಒಂದು ಫಾರೆಸ್ಟ್ ಥೀಮ್ ಎಲ್ಲ. ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಇದೆ. ID ಕಾರ್ಡು ಅಥವಾ ಆ ಸ್ಕೂಲ್ ಡ್ರೆಸ್ಸಲ್ಲಿ ಬಂದರೆ ಉಚಿತ ಪ್ರವೇಶ ಸಿಗುತ್ತೆ. ಇನ್ನು ವಯಸ್ಕರಿಗೆ 80 ರೂಪಾಯಿ. ಸೊ ವೀಕೆಂಡ್ಗಳಲ್ಲಿ ನಿಮಗೆ 100 ರೂಪಾಯಿ ಇರುತ್ತೆ. ಇನ್ನು ಮಕ್ಕಳಿಗೆ 30 ರೂಪಾಯಿ ಶುಲ್ಕ ಇರುತ್ತೆ, ಪ್ರವೇಶ ಶುಲ್ಕ. ಶ್ರೀರಾಮನಿಗೆ ತನ್ನಿಂದಾದಂಥ ಒಂದು ಸೇವೆಯನ್ನು ಮಾಡಲು ಹೋಗಿ ರಾಮನ ಕೃಪೆಗೆ ಪಾತ್ರರಾದ ಅಳಿಲು, ಅದನ್ನು ಕೂಡ ನಾವು ಇಲ್ಲಿ ನೆನಿಬೋದು. ಇಲ್ಲಿ ನೋಡ್ಬೋದು ನೀವು, ಬೇಡನೊಬ್ಬ ಒಂದು ಪಕ್ಷಿಯನ್ನು ಕೊಲ್ತಾನೆ. ಸೊ ಒಂದು ಪಕ್ಷಿ ಮೇಲೆ ಇದೆ, ಇನ್ನೊಂದು ಪಕ್ಷಿ ಕೆಳಗೆ ಇದೆ. ಸೊ ಆ ಒಂದು ದೃಶ್ಯವನ್ನು ಏನೋ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದೊಂದು ಕಥೆ ಇದೆ. ಸೊ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಅನೇಕ ಒಂದು ವಿಷಯಗಳನ್ನು, ಕಥೆಗಳನ್ನು ನೀವು ಇಲ್ಲಿ ಹಾಕಿದ್ದಾರೆ ಒಂದು ಇದ್ರ ಮೇಲೆ. ಸೊ ಇದನ್ನು ಕೂಡ ನೀವು ಗಮನಿಸ್ಬೋದು. ಸೊ ಅನೇಕ ಕಥೆಗಳನ್ನು ಇಲ್ಲಿ ನೀವು ಓದಿ ತಿಳ್ಕೊಬೋದು. ಅಷ್ಟು ವಿಚಾರಗಳು ಇಲ್ಲಿ ನಿಮಗೆ ಓದಲಿಕ್ಕೆ ಸಿಗುತ್ತೆ. ರಾಮಾಯಣ ವಿಚಾರ ಬಂದಮೇಲೆ, ರಾಮನ ವಿಚಾರ ಬಂದಮೇಲೆ ರಾಮ ಭಕ್ತ ಹನುಮಂತನನ್ನು ನೆನೆದಿದ್ದರೆ ಆಗುತ್ತಾ? ರಾಮ ಭಕ್ತ ಹನುಮಂತನ ಒಂದು ಪುತ್ಥಳಿ ಸಹ ಇದೆ. ಇನ್ನು ಅನೇಕ ವಿಧವಾದಂತಹ
ಒಂದು ಪುಷ್ಪಗಳನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ನೀವು ಎಷ್ಟೋ ಲಕ್ಷಾಂತರ ವಿವಿಧ ಜಾತಿಯ ಹೂಗಳನ್ನು ಇಲ್ಲಿ ತಂದಿದ್ದಾರೆ. ಸೊ ಆ ಹೂಗಳನ್ನೆಲ್ಲ ನೋಡಬೇಕು ಅಂದರೆ ನೀವು ಆ ಸ್ಪಾಟ್ಗೆ ಹೋಗಿ ನೋಡಬೇಕಾಗತ್ತೆ. ಇಲ್ಲಿ ಏನು ನಾವು ವಿಡಿಯೋ ತೋರಿಸ್ತಾ ಇದ್ದೀವಿ ಇದೇನೂ ಅಲ್ಲ, ಅಲ್ಲಿ ಹೋದರೆ ನಿಮಗೆ ಅದು ಆಕರ್ಷಕವಾಗಿ ಅದನ್ನು ಮಾಡಿರೋದೇ ನೋಡಲಿಕ್ಕೆ ಖುಷಿಯಾಗುತ್ತೆ.